ಆರ್ ಯು? ಲೆಟ್ಸ್ ಗೋ. ಹೊರಡೋಣ. ಸುಲಲಿತ ಸರಾಗ ಮಂದಾರ ಪುಷ್ಪ ಎಷ್ಟೊಂದು ಸುಂದರ. ಮೂರು ಬಿಟ್ಮೇಲೆ ನಾಚ್ಕೋಬಾರ್ದು ಸಾಹೇಬ್ರೆ. ಬಿಡೋಕೆ ಬೇರೆ ಏನಾದ್ರೂ ಇದೆಯಾ ಅಂತ ಹುಡುಕ್ಬೇಕು. ಏಯ್, ಯಾಕೆ ವಾಯ್ಸ್ ಒಂಥರ ಬರ್ತಿದೆ? ನಾನ್ ಟಿಪ್ಸ್ ಕೊಡಲ್ಲ ಅಂತನಾ ಅಥವಾ ಬಿಟ್ಟಿದನ್ ಮಗ ಅಂತನ? ನಾನೇ ನಿಮ್ಮ ಹತ್ರ ದುಡ್ಡು ಮಾಡ್ಬೇಕು ಅಂತ ಬಂದಿಲ್ಲ, ಇಷ್ಟಪಟ್ಟೇ ಬಂದಿದ್ದು. ದುಡ್ಡು ಬೇಡ, ಹಾಗಾದ್ರೆ ಬೇರೆ ಏನೋ ಬೇಕಿರ್ಬೇಕಲ್ಲ? ಕೇಳು, ಪರವಾಗಿಲ್ಲ. ಏನೂ ಇಲ್ಲ. ಪರವಾಗಿಲ್ಲ, ಕೇಳೆ. ನಾನು ಕಾಳಿಂಗನ್ ಬಗ್ಗೆ ತಿಳ್ಕೋಬೇಕು. ಬೊಚ್ಚು ಬಾಗಿಲ್ಗೆ ಚುಚ್ಚಿ ತಿನ್ನಂಗಾಯ್ತು. ಕಾಳಿಂಗನ ಬಗ್ಗೆ ನಿನ್ಗೆಲ್ಲ ಗೊತ್ತಲ್ಲ, ನಾನೇನ್ ಹೇಳೋದು? ಆದ್ರೆ ಇಂಟರ್ನ್ಯಾಷನಲ್ ಆಕ್ಟಿವಿಟೀಸ್, ಟೆಲ್ ಮಿ ಐ ಲವ್ ಯು. ಕಾಳಿಂಗ ಅನ್ನೋ ದೊಡ್ಡ ಸರ್ಪದ ಹಿಂದೆ ಶೇಕ್ ಅನ್ನೋ ದೊಡ್ಡ ಹುತ್ತನೇ ಇದೆ. ಮಾಫಿಯಾದ ಎಲ್ಲ ಆಕ್ಟಿವಿಟೀಸ್ ದುಬೈನಿಂದಾನೇ ಕಂಟ್ರೋಲ್ ಮಾಡ್ತಾನೆ. ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ. ನಮ್ಮಂತವ್ರಿಗೆ ಲಕ್ಷ ಗಟ್ಟಲೆ ಕೊಡ್ತಾರೆ. ಇಲ್ಲಿಗಲ್ ಆಗಿ ಹುಡುಕಿದ್ರು ಏನೂ ಸಿಗಲ್ಲ. ಶೇಕ್, ದುಬೈ ಶೇಕ್. ಇನ್ನೊಂದ್ಸರಿ ನಂಬಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬನ್ನಿ ಹೋಗೋಣ. ನೀನ್ ಮುಂದೆ ಹೋಗು, ನಾನಿಂದ ಬರ್ತೀನಿ. ಪೊಲೀಸ್ ಅಲ್ವಾ? ಓಕೆ, ಬಾಯ್. ಬಾಯ್. ಹೆಣ್ಣಾಗಿ ಹುಟ್ಟಬಾರ್ದು ಅಂತಾರೆ. ಹುಟ್ಟಿದ್ರೆ ಸಮಾಜಕ್ಕೊಂದು ಒಳ್ಳೆ ಹೆಣ್ಣಾಗಿ, ಹೆತ್ತೋರ್ಗೆ ಪ್ರೀತಿಯ ಮಗಳಾಗಿ, ಕಟ್ಕೊಂಡು ಒಂದು ಒಳ್ಳೆ ಹೆಂಡತಿಯಾಗಿ ಬಾಳ್ಬೇಕು ಅನ್ನೋದೇ ಪ್ರತಿ ಹೆಣ್ಣಿನ ಆಸೆ. ಆದ್ರೆ ಆ ಪುಣ್ಯ ನನಗಿಲ್ಲ. ನನ್ ಕೆಲ್ಸಕ್ಕೆ ಅಂತ ಬಂದು ಒಂದೇ ವಾರದಲ್ಲಿ ಈ ಕಾಳಿಂಗನ್ಗೆ ಬಲಿಯಾದೆ. ವಿಷಯ ಆಗೋದೆ. ನನ್ನ ಹತ್ರ ಬರೋರು ದೇಹ ನೋಡ್ತಾ ಇದ್ರೆ ಹೊರತು ಮನ್ಸನ್ ಯಾರು ನೋಡ್ಲೇ ಇಲ್ಲ. ನಿನ್ ಕಣ್ಣಲ್ಲಿ ಮಾತ್ರ ಪ್ರೀತಿ ಕಾಣಿಸಿತು. ನಿನ್ ಮೇಲ್ ನನ್ ನಂಬಿಕೆ ಇದೆ. ಈ ಕಾಳಿಂಗನ ಹತ್ರ ಸಿಕ್ಕಾಕೊಂಡಿರೋ 100 ಜನ ಹೆಣ್ಮಕ್ಳಿಗೆ ಅಲ್ಲಿಂದ ಮುಕ್ತಿ ಸಿಗ್ಬೇಕು. ಈ ಮಾಫಿಯಾಗ್ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಶನ್ ಈ ಮೆಮರಿ ಕಾರ್ಡಲ್ಲಿದೆ. ಅವನ ಸರ್ವನಾಶ ನಿಮಗೆ ಆಗ್ಬೇಕು. ತಗೋ, ತಗೊಳ್ಳೋ, ತಗೋ, ತಗೋ.
bahas ko nila kayo na ito na pinis man po ka. ನಾನ್ ಬಂದ್ಮೇಲೆ ಇರ್ತಾರ? ಯಾರೋ ನೀನು ಮನೆ ಕಾಯ್ದ್ಬಿಟ್ಟು ಫೈಟಿಂಗ್ ನೋಡ್ತಾ ಇದೀಯಾ? ಈ ಪಾರ್ಟಿ ನನಗ್ ಗೊತ್ತು, ಅದಕ್ಕೆ ಬಂದೆ. ಡ್ಯಾಡಿ ಏನಾಯ್ತು? ನಿಮ್ ಡ್ಯಾಡಿ ಫೈಟ್ ಮಾಡಿ ಇವನ್ನ ಕಾಪಾಡ್ಬಿಟ್ಟ. ಏನ್ ಡ್ಯಾಡಿ ನೀವ್ ಮಾಡಿದ್ದು? ನಮ್ಮನ್ನ ಕಡಿದು ನಮ್ಮ ಮಾಂಸ ತಿನ್ನೋ ಮನ್ಸನ್ನೇ ಕಾಪಾಡ್ತೀಯ? ಏ ಟಗರು, ನಿನ್ ಮಗನ್ಗೆ ಆನ್ಸರ್ ಮಾಡು. ವಿಶ್ವಾಸ ನಿಮ್ಗೆ ಅಲ್ಲ, ನಮ್ಗೂ ಇದೆ. ಯಾಕ್ರಿ ಯಜಮಾನ್ರೆ ಬೆಳಿಗ್ಗೆ ನಮ್ಮ ಹುಡುಗನಿಂದ ಬಿದ್ದಿದ್ದೀರಾ? ಮೊದ್ಲು ಮರಿ ಕೊಡೋ, ಆಮೇಲೆ ಹೇಳ್ತೀನಿ. ಕೊಡ ಇಲ್ಲಿ ಹಿಡ್ಕೊಳ್ಳ. ಏನ ಮಗ ಇದೆಲ್ಲ? ಏನಾಯ್ತ್ರಿ? ನಮ್ಮ ಅರ್ಕೆ ಮರ್ಯಾನ ಎತ್ತಕೊಂಬಂದವನೆ. ಎಷ್ಟ್ ದಿಮಾಕ್ ಇರ್ಬೇಕು ಇವನಿಗೆ? ದೇವ್ರ ವಿಚಾರದಲ್ಲಿ ಆಟ ಆಡ್ತಾವನೆ. ಅಲ್ಲ ರೀ, ಅದನ್ನು ಪ್ರಪಂಚನೂ ನೋಡಿಲ್ಲ, ಒಂದ್ ಸಣ್ಣ ನೋವು ನೋಡಿಲ್ಲ ಅಂತದ್ರಲ್ಲಿ ಹೋಗಿ ಹೋಗಿ ಮಚ್ಚಲ್ ಕತ್ತರಿಸ್ತೀರಂತಿರಲ್ಲ. ಅಲ್ಲ, ಇದ್ ನಾನೇ ಅಲ್ಲ, ನಿಮ್ ದೇವ್ರಾದ್ರೂ ಹೋಗ್ತಾನ? ಹೌದೌದು. ನಮ್ ದೇವ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಆಮೇಲೆ ಸರಿ ಇರಲ್ಲ. ಏನ್ ಕಾನೂನು ಹೇಳುತ್ತಾ ಮರಿ ಕಡಿಬಾರ್ದು ಅಂತ? ಮರಿಯೋದು ಅರ್ಥ ಮಾಡ್ಕೊಳ್ರಿ. ನಮ್ ಜಾತಿಯಲ್ಲಿ ಇದು ಪದ್ಧತಿ. ಕಡ್ದೆ ಕಡಿತೀವಿ, ಮಾಡೇ ಮಾಡ್ತೀವಿ. ಕಡಿತೇವೆ. ನಾನ್ ಜಾತಿ ಬಗ್ಗೆ ಮಾತಾಡಕ್ ಇಷ್ಟ ಪಡಲ್ಲ. ಅದನ್ನು ಸಣ್ಣ ಮರಿ ಕಡಿಬಾರ್ದು ಅಷ್ಟೇ. ಏನಪ್ಪ ಅನ್ಯಾಯ ಇದು? ದಿಲ್ಸಯ್ಯ, ಈ ಹುಡುಗ ಹೇಳ್ತಿರೋದು ನಿಜ. ಇದಿನ್ನೂ ಮರಿ, ಈಗ್ಲೇ ಬಲಿ ಕೊಡೋದು ಬೇಡ. ನಿಮಗ್ ಬಲಿ ಕೊಡ್ಲೇಬೇಕು ಅಂತಿದ್ರೆ ಮುಂದ್ ವರ್ಷ ದೊಡ್ಡದಾಯ್ತದೆ, ಆಗ ಬಲಿ ಕೊಡಿ, ಆದ್ರೆ ಈಗ ಬೇಡ. ಆಯ್ತ್ರಯ್ಯ, ನೀವ್ ಹೇಳ್ತಾ ಇದ್ರಂತ ಒಪ್ಕೋತಾ ಇದೀವಿ. ಸರಿ, ಏನಿರಪ್ಪ. ಅವತ್ತು ನನ್ನನ್ ಕಾಪಾಡ್ದ, ಇವತ್ತು ನಾನ್ ಕಾಪಾಡ್ದೆ. ಜೀವಕ್ಕೆ ಜೀವ, ಹಳ್ಳಿಲೇ ಆರಾಮಾಗಿರ್ಬೋದಿತ್ತು. ಇಲ್ಲಿಗೆ ಯಾಕೆ ಬಂದ? ಇವಾಗಿನ ಕಾಲದ ಹುಡುಗರು ತಪ್ಪು ಅಂತ ಗೊತ್ತಿದ್ರು ಅದನ್ನೇ ಮಾಡ್ತಾರೆ. ಆದ್ರೆ ಇವನು ಅದಕ್ಕೂ ಮೀರಿ ದೊಡ್ಡ ತಪ್ಪೇ ಮಾಡ್ದ. ಏನ್ ತಪ್ಪು ಮಾಡ್ದ? ಈ ಮರಿ ಪ್ರಾಣ ಕಾಪಾಡಿ ಅದ್ರ ಪಾಲ್ಗೆ ನೀ ದ್ಯಾವ್ರಾಗ್ಬಿಟ್ಟೆ. ಆ ಭಗವಂತ ನಿನ್ ಒಳ್ಳೇದ್ ಮಾಡ್ಲಪ್ಪ. ನಿನ್ನಂತವನು ಊರ್ಗೊಬ್ಬ ಇರ್ಬೇಕು ಕಣಪ್ಪ.